ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ಒಂದಷ್ಟು ಕಡೆಗಳಲ್ಲಿ ನಾನು ಕಾರ್ಯಕ್ರಮ ಕರೀತಿದ್ದೀನಿ ಭಾನುವಾರದ ಸಹ ಸತ್ಯವತಾರನ ಅಂತ ಹೇಳೋಷ್ಟು ಮಟ್ಟಿಗೆ ಒಂದಷ್ಟು ಪ್ರಚಾರಕ್ಕೆ ತಲುಪಿದೆ. ಸೊ ಏನಿ ಸತ್ಯಾವತಾರ, ಯಾಕೆ ಈ ಸತ್ಯಾವತಾರ ಕಾರ್ಯಕ್ರಮ ಮಾಡ್ತಾ ಇರೋದಿದ್ರೆ, ಆ ದಿನ ಫೆಬ್ರವರಿ 16 ಭಾನುವಾರ 2025ನೇ ತಾರೀಕಿನಂದು ನನ್ನ 2ನೇ ಮಗಳ 1ನೇ ವರ್ಷದ ಜನ್ಮದಿನ. ಸೊ ನಾನು ಪ್ರಗತಿಪರ ಚಿಂತಕನಾಗಿ ಒಂದಷ್ಟು ಆಲೋಚನೆ ಮಾಡೋ ತಂದೆಯಾಗಿ ನನ್ನ 2ನೇ ಮಗಳ 1ನೇ ವರ್ಷದ ದಿನವನ್ನು ಯಾವ ಥರ ಮಾಡ್ಬೋದು ದಿನವನ್ನು ಅಂತ ಭಾಳ ದೀರ್ಘವಾಗಿ ಯೋಚನೆ ಮಾಡ್ತಿರ್ಬೇಕಾದ್ರೆ, ಸೊ ನನಗನ್ನಿಸ್ತು ಒಂದು ಸಣ್ಣ ಬದಲಾವಣೆಯನ್ನು ನಾನು ಯಾವಾಗಲೂ ಅಪೇಕ್ಷಿಸ್ತೀನಿ. ಸೊ ಹಾಗಾಗಿ ನಾನೇ ಬರೆದಂಥ ಒಂದು ಪುಸ್ತಕನ ನನ್ನ ಮಗಳ ಕೈಗೆ ಕೊಡೋದ್ರ ಮೂಲಕ, ಬಿಡುಗಡೆ ಮಾಡೋದ್ರ ಮೂಲಕ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೊರಟೆ. ಈ ವಿಚಾರನ ನಾನು ಒಂದಷ್ಟು ಸ್ನೇಹಿತರುಗಳ ಜೊತೆ ವೇದಿಕೆ ಮೇಲೆದವರು ಮತ್ತೆ ಇತರರು ಎಲ್ಲರ ಜೊತೆ ಹಂಚ್ಕೊಂಡಾಗ, ಸರ್ ಇದನ್ನು ಇನ್ನೂ ಒಂದು ಅಡಿಟಿವ್ ಮಾಡೋಣ, ಇದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸೋಣ ಅಂತ ಹೇಳಿ ನಾವು ಯಾಕೆ ಒಂದು ನಮ್ಮ ಡಾಕ್ಟರ್ ಸಿ ಯಶವಂತ್ ಸ್ವರ ಸಂಚಾರ ನಾವು ಮಾಡಬಾರ್ದು ಅಂತ ತೀರ್ಮಾನ ಮಾಡಿಕೊಂಡು, ಸೊ ಆ ದಿನ ಇದನ್ನು ಇನ್ನೂ ನಾವು ತುಂಬ ಚೆನ್ನಾಗಿ ಮಾಡೋ ಕಾರ್ಯಕ್ರಮ ಅಂದ್ಕೊಂಡು ಹೊರಟಾಗ ನಮಗೆ ಕರ್ನಾಟಕದ ಶ್ರೇಷ್ಠ ಗಾಯಕ ರಾಮಚಂದ್ರ ಅಡಪದವರು ತಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಅಡಪದವರು ಒಂದು ಈಗಿನ ತಲೆಮಾರಿನ ಶ್ರೇಷ್ಠ ಗಾಯಕರ ಸಾಲಿನಲ್ಲಿ ನಿಲ್ತಾರೆ. ಸೊ ಅವ್ರ ತಂಡನ ನಾವು ಮೀಟ್ ಮಾಡಿ, ಸೊ ಏನು ಮಾಡ್ಬೋದು ಅಂತ ವಿಚಾರ ಮಾಡಿಕೊಂಡು ನಮ್ಮ ನೆಲದ ಒಂದಷ್ಟು ಸಾಹಿತ್ಯಗಳ ಹಾಡುಗಳನ್ನ, ಭಾವಗೀತೆಗಳನ್ನ ನಾವು ಕಾರ್ಯಕ್ರಮವನ್ನು ಮಾಡೋಣ ಅಂತ ಸತ್ಯಾವತಾರ ಕಾರ್ಯಕ್ರಮ ಮಾಡಿಕೊಳ್ತೀವಿ. ಆ ದಿನ ರಾಷ್ಟ್ರಕವಿ ವಿಶ್ವಮಾನವ ಕುವೆಂಪುರವರ ಒಂದಷ್ಟು ಹಾಡುಗಳು, ನಮ್ಮ ಮಂಡ್ಯದ ನೆಲದ ಕವಿಗಳಾದ ಬೂದಿನ, KS, PM ಶ್ರೀ, ಹಾಗೆ ದಾಸಶ್ರೇಷ್ಠರು, ಬಸವಣ್ಣನವರು, ಸಂತ ಶಿಶುನಾಳ ಶರೀಫರು, ಈಗ ಎಲ್ಲರ ಹಾಡುಗಳನ್ನ 1-2 ಅವರು 3 ಅವರು ಕೂತ್ಕೊಂಡು ನಾವೆಲ್ಲ ಒಟ್ಟಿಗೆ ಕೇಳೋಣ. ಒಂದು ಹುಟ್ಟಿದ ದಿನವನ್ನು ಈ ಥರನೂ ಸಾರ್ವತ್ರಿಕವಾಗಿ ನಾವು ಆಚರಿಸ್ಬೋದು ಅಂತ ಹೇಳಕ್ಕೆ ನಾವೆಲ್ಲ ಹೊರಟಿದ್ವಿ. ನಾನು ಈ ವಿಚಾರನ ಒಂದಷ್ಟು ಕರ್ನಾಟಕದ ಶ್ರೇಷ್ಠ ಸಾಹಿತ್ಯಗಳ ಜೊತೆ ಹಂಚ್ಕೊಂಡೆ. ಉದಾಹರಣೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು, ಅವರೆಲ್ಲ ಭಾಳ ಸಂತೋಷ ಪಡ್ರೆ, ಭಾಳ ಚೆನ್ನಾಗಿದೆ, ಒಳ್ಳೆ ಅನ್ಸುತ್ತೆ. ಯಾಕಂದರೆ ಮಂಡ್ಯದ ಒಂದಷ್ಟು ಈ ನೆಲದ ಮೂಲನೇ ಒಂದು ಸಾಂಸ್ಕೃತಿಕ ಮತ್ತು ಜಾನಪದ ಗೀತೆ, ಗಾಯನ, ಹೋರಾಟ ಎಲ್ಲವೂ ಇದೆ. ಸೊ ಹಾಗಾಗಿ ಈ ನೆಲದಲ್ಲಿ ಈ ಥರ ಒಂದು ಬದಲಾವಣೆಯ ಒಂದು ಕಾರ್ಯಕ್ರಮಗಳ ಅವಶ್ಯಕತೆ ಅಂತ ನನಗೆ ಭಾಳ ಸಪೋರ್ಟ್ ಮಾಡಿದ್ರು. ಆ ದಿನ ನಮಗೆ ಭಾಳ ಹೆಮ್ಮೆ ಆಗ್ತದೆ. ಯಾಕಂದರೆ ಆ ದಿನ ಯಾವುದೇ ಅಬ್ಬರದ ವೇದಿಕೆಯ ಭಾಷಣಗಳಿರಲ್ಲ, ಕೇವಲ ಒಂದಷ್ಟು ಹಾಡುಗಳನ್ನ ಎಲ್ಲರೂ ಒಟ್ಟಿಗೆ ಕೂತು ಕೇಳೋದು. ಸೊ ಈ ಕಾರ್ಯಕ್ರಮಕ್ಕೆ ನಮಗೆ ನಿಜವಾಗ್ಲೂ ಹೆಮ್ಮೆ ಆಗ್ತದೆ. ಆ ದಿನ ನಮ್ಮ ವಿಶ್ವಮಾನವ ಕುವೆಂಪುರವರ ಮಗಳಾದಂತಹ ತಾರಿಣಿ ಅಮ್ಮನವರು ಬರ್ತಾರೆ, ನಮ್ಗೆ ಅದೇ ಭಾಳ ಸಂತೋಷ. ಆಮೇಲೆ ಸಿ ಯಶವಂತ್ ಅವರು ಮಡದಿ ಚಂದ್ರಮ್ಮನವ್ರು ಬರ್ತಾರೆ, ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು, ನಾಗಾಭರಣ, ನಾಗೇಂದ್ರ ಪ್ರಸಾದ್, ನಾಗಶೇಖರು, AR ಲಕ್ಷ್ಮಣರಾವ್, ಬಸವಲಿಂಗಯ್ಯ, ಕಪ್ಪಣ್ಣ, ಚಂದ್ರೇಗೌಡರು, ಮತ್ತು ಭಾಳ ವಿಶೇಷವಾಗಿ ಆ ದಿನ PM ಶ್ರೀ ಬೂದಿನ ಮತ್ತು KS ಅವರ ಮೊಮ್ಮಕ್ಕಳುಗಳೆಲ್ಲ ಬರ್ತಾರೆ. ಅಂದರೆ ನೀವು ಒಟ್ಟಾರೆ ನೋಡ್ಬೋದು, ಎಲ್ಲ ಸಾಹಿತ್ಯ ವರ್ಗದವರೆಲ್ಲರೂ ಒಂದೆಡೆ ಸೇರ್ತಾರೆ. ಜೊತೆಗೆ ನಮ್ಮ ಮಂಡ್ಯದ ಎಲ್ಲ ಪ್ರಗತಿಪರ ಸಂಘಟನೆಗಳು, ಎಲ್ಲ ಸಂಘ ಸಂಸ್ಥೆಗಳು, ಮತ್ತು ನಮ್ಮ DC ಸಾಹೇಬರು, ಮತ್ತು ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು, ನಮ್ಮ JP ಸರ್, CO ನದೀನ್ ಮೇಡಮು, ಆಮೇಲೆ ಮಂಡ್ಯದ ನ್ಯಾಯಾಧೀಶರುಗಳು, ವೈದ್ಯರುಗಳು, ಜೊತೆಗೆ ಸಾಮಾನ್ಯರು, ಆಸಕ್ತರು, ನಾನು ತುಂಬ ಸಲ ಹೇಳ್ತೀನಿ, ಆಹ್ವಾನಿತರೆಲ್ಲರೂ ಮಾನ್ಯರೇ. ಆ ಸಭೆಯಲ್ಲಿ ಎಲ್ಲರೂ ಸಮಾಮನಸ್ಕರಿರ್ತೀವಿ. ಆ ದಿನ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಾಕಿಸಿ, ಈ ಕಾರ್ಯಕ್ರಮದಿಂದ ಒಂದಷ್ಟು ಸಣ್ಣ ಬದಲಾವಣೆ ಹೆಜ್ಜೆಗಳನ್ನ ನಾವು ಕಾಣೋಣ ಅಂತ ನಾವು ಬಯಸ್ತೀವಿ. ಏನಾದರೂ ಪ್ರಶ್ನೆಗಳೆಲ್ಲ ಇದೆಯಾ?